पूज्याय राघवेंद्राय सत्यधर्मरताय च भजतां कल्पवृक्षा नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪತ್ತಂತೆ ಎಲ್ಲರಿಗೂ ಒಳ್ಳೆಯದು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಫಸ್ಟ್ ಒಂದು ಪಾತ್ರೆ ಇಡಬೇಕು. ಫಸ್ಟ್ ಒಂದು ಪಾತ್ರೆ ಇಟ್ಟು ಇವಾಗ ಎಣ್ಣೆ ಹಾಕೋಬೇಕು. ಓಕೆ, ಎಣ್ಣೆ ನೋಡ್ಕೊಂಡು ಹಾಕೋಬೇಕು. ಸಮ್ಮರ್ ಇರೋಕ್ಕೆ ಸ್ವಲ್ಪ ಜಾಸ್ತಿ ಆಯಿಲೆಲ್ಲ ಇದು ಮಾಡಬಾರ್ದು. ಯಾಕಂದರೆ ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆನಿಬೇಕು ಚಟಪಟ ಅಂತ. ಓಕೆ, ಚಟಪಟ ಆದಮೇಲೆ ಇದು ಬೆನೀತಿರ್ಬೇಕಾದ್ರೆ ಇವಾಗ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕೊಂಡ ನಂತರ ಇವಾಗ ಹಸಿ ಖಾರ ಗ್ರೀನ್ ಚಿಲ್ಲಿ ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದರೆ ಸ್ವಲ್ಪ ಚೆನ್ನಾಗಿ ಬೆನಿಬೇಕು. ಬ್ರೌನ್ ಕಲರ್ ಬಂದು ಓಕೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಸೈಲೆಂಟ್ ಆಗಿರು. ನೆಕ್ಸ್ಟ್ ಇವಾಗ ಸಾಲ್ಟ್ ಹಾಕೋಣ. ಟೇಸ್ಟ್ ನೋಡ್ಕೊಂಡು ಸಾಲ್ಟ್ ಹಾಕೋಬೇಕು. ನೆಕ್ಸ್ಟು ಇವಾಗ ಕರಿ ಲೀವ್ಸ್ ಹಾಕ್ಕೊಂಡು ನೆಕ್ಸ್ಟು ಕೊರೈಂಡರ್ ಹಾಕೋಬೇಕು. ಕರಿ ಲೀವ್ಸು ಕೊರೈಂಡರ್. ನೆಕ್ಸ್ಟ್ ಇವಾಗ ಟರ್ಮರಿಕ್ ಹಾಕೋಬೇಕು. ಟರ್ಮರಿಕ್ ಹಾಕ್ಕೊಂಡ್ರೆ ನೆಕ್ಸ್ಟ್ ಸಾಲ್ಟ್ ಹಾಕೊಂಡು ನೆಕ್ಸ್ಟ್ ಇವಾಗ ಒಂದು ನಿಮಿಷ ಇಲ್ಲೇ ಬೇಯಿಸಿಟ್ಕೊಂಡಿದ್ದೀನಿ ಬೇಳೆ. ಮೊದಲೇ ಬೇಯಿಸಿಟ್ಕೊಂಡು ಇದೊಂದು 100 ಗ್ರಾಮ್ಸ್ ಇದೆ. ಇದು ಬೇಳೆ ಹಾಕ್ಕೋಬೇಕು. ಓಕೆ, ಇವಾಗ ಬೇಳೆ ಹಾಕೋಣ. ಬೇಳೆಗಿಂತ ಇದು ಹಾಕೋಣಕ್ಕಿಂತ ಮುಂಚೆಗೆ ಮಸಾಲೆ ಪುಡಿ ಹಾಕ್ಬೇಕು. ಮಸಾಲ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಸ್ವಲ್ಪ ಮಸಾಲ ಹುರ್ಕೊಂಡು ಪುಡಿ ಮಾಡಿಕೊಂಡು ಅದು ಮಸಾಲ ಹುರ್ಕೊಂಡಿರೋದು ವಿಡಿಯೋ ನಾನು ಹಾಕಿ ಅದನ್ನು ಇದೆ. ನೆಕ್ಸ್ಟ್ ಇವಾಗ ಇದರೊಳಗೆ ಬೇಳೆ ಹಾಕ್ಕೊಂಡೆ. ಒಂದು 100 ಗ್ರಾಮ್ಸ್ ಅಷ್ಟು ಬೇಳೆ ಬೇಯಿಸ್ಕೊಂಡಿದೆ, ಅದು ಬೇಳೆ ಹಾಕ್ಕೊಂಡು. ಓಕೆ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಬರುತ್ತೆ ಇದು. ಓಕೆ, ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿದ್ದೀನಿ ಸಹ ಈ ಥರನೇ ಅಭ್ಯಾಸ